அவன் கொடுக்குற மென்டல் டார்ச்சர் என்னால் தாங்க முடியல. உடல் ரீதியாவும் என்னால அவங்க கூட உண்மையாலுமே இருக்க முடியல. ரொம்ப டார்ச்சரா இருக்கு டெய்லியும். அதை யார்கிட்ட எப்படி சொல்லி புரிய வைக்கிறதுன்னு தெரியல. கேக்குற எல்லாருமே சகிச்சு போ, வாழ்க்கை இப்படிதான் இருக்கும், இன்னும் பார்க்க வேண்டியது நிறைய இருக்குன்னு தான் சொல்றாங்களே தவிர நான் எவ்வளவு பாதிக்கப்பட்டிருக்கேன்னு யாருமே புரிஞ்சுக்க மாட்டேங்கிறாங்க. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಆ ಆಡಿಯೋನ ನೀವು ಕೇಳಿದಿರಿ ಅಂತ ಅನ್ಕೊಳ್ತೀನಿ. ಈ ಒಂದು ಆಡಿಯೋ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಆ ಲ್ಯಾಂಗ್ವೇಜ್ ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಂತ ಅದನ್ನ ಹೇಳಿದಾರೆ ಅಂತ ಹೇಳಿದ್ರೆ, ಅಳ್ತಾ ಹೆಣ್ಮಗಳು, ನಾನಿನ್ನ ಜೀವನ ಮಾಡಕ್ ಆಗೋದಿಲ್ಲ, ಜೀವನ ತುಂಬಾನೇ ಕಷ್ಟ ಆಗ್ತಾ ಇದೆ, ನಾನು ನಿಮ್ಮ ಮನೆಗೆ ಬಂದು ಅಂದ್ರೆ ತಂದೆಯ ಮನೆಗೆ ಬಂದು ನಾನು ನಿಮಗೆ ಹೊರೆ ಆಗಕ್ ಇಷ್ಟ ಇಲ್ಲ, ಹೊರೆ ಆಗೋದು ಇಲ್ಲ. ಈ ಸಾರಿ ನಾನು ಯಾವುದೇ ತರ ತಪ್ಪನ್ನು ಮಾಡಿಲ್ಲ, ಮಾಡದೋ ಹೋದ್ರು ಕೂಡ ಅತ್ತೆ ಮಾವನ ಕಿರುಕುಳ ತಡೆಯಕ್ಕಾಗ್ತಾ ಇಲ್ಲ, ಗಂಡನ ಕಿರುಕುಳ ಅಂತೂ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೆಲ್ಲ ಇದ್ದು ನಾನು ನಿಮ್ಮ ಮನೆಗೆ ಬಂದು ನಿಮ್ಗೆ ಹೊರೆ ಆಗೋದೇ ಇಲ್ಲ. ಈ ವಿಚಾರನ ಆ ಹೆಣ್ಮಕ್ಳು ತಲುಪಿಸಿದಾಳೆ. ಅದರ ಜೊತೆಗೆ ನಾನು ಇನ್ನು ಮುಂದೆ ಇರೋದಿಲ್ಲ ಅನ್ನೋ ವಿಚಾರನೂ ಕೂಡ ಡೀಟೇಲ್ ಆಗಿ ಆಡಿಯೋ ಮುಖಾಂತರ ತಲುಪಿಸಿದಾಳೆ ಅವ್ರ ತಂದೆಗೆ. ಏನಿದು ವಿಚಾರ? ಎಸ್, ಅಫ್ಕೋರ್ಸ್ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ, ಇದಾಗಿರೋ ಘಟನೆ ದುರ್ಘಟನೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದಿರೋದು ಎಲ್ಲಿ ಅಂತ ಹೇಳಿದ್ರೆ ತಮಿಳುನಾಡಿನ ತಿರುಪುರದಲ್ಲಿ. ಅತ್ಯಂತ ಅದ್ಭುತವಾದ ಕುಟುಂಬ, ತುಂಬಾ ದೊಡ್ಡ ಶ್ರೀಮಂತಿಕೆ, ಹೆಣ್ಮಕ್ಳು ಮನೆದು. ಅವರ ತಂದೆ ಗಾರ್ಮೆಂಟ್ಸ್ ನಡೆಸ್ತಾ ಇದ್ರಂತೆ. ಅದ್ಭುತವಾದ ಶ್ರೀಮಂತಿಗೆ, ಯಾವುದಕ್ಕೂ ಕೊರತೆ ಇಲ್ಲ. ಹೆಣ್ಮಗ್ಳು ಅಂತ ಹೇಳಿದ್ಮೇಲೆ ಮದ್ವೆ ಮಾಡ್ಲೇಬೇಕಲ್ವಾ? ಹೀಗೆ ಹುಡುಕಿ ಮದ್ವೆ ಮಾಡ್ತಾರೆ. ಮದ್ವೆ ಮಾಡಿದ್ದ ಹೆಸರು, ಆ ಹುಡುಗನ ಹೆಸರು ಕವಿನ್ ಕುಮಾರ್ ಅಂತ. ಫೋಟೋ ಡಿಸ್ಪ್ಲೇ ಆಗ್ತಿರುತ್ತೆ ನೋಡಿ, ಆ ವ್ಯಕ್ತಿ ಹೆಸರು. ಕವಿನ್ ಕುಮಾರ್ ಅನ್ನೋ ವ್ಯಕ್ತಿಗೆ ಮದ್ವೆ ಮಾಡ್ಕೊಡ್ತಾರೆ. ಹೇಗೆ ಮದ್ವೆ ಮಾಡ್ಕೊಡ್ತಾರೆ ಅಂದ್ರೆ ವೀಕ್ಷಕರೇ, ಆ ಮದ್ವೆಯ ಆಡಂಬರ ನೀವು ಯೋಚನೆ ಮಾಡಕ್ಕಾಗಲ್ಲ. ಭಾಗಶಃ 2.5-3 ಕೋಟಿ ಇನ್ವೆಸ್ಟ್ ಮಾಡಿ ಮದ್ವೆ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ 800 ಗ್ರಾಮ್ ಚಿನ್ನ. 800 ಗ್ರಾಮ್ ಚಿನ್ನ ಅಂದ್ರೆ ಅದ್ರ ಬೆಲೆ ನೀವೇ ಈಗ ರೂಪಿಸ್ಕೊಳ್ಳಿ. 800 ಗ್ರಾಮ್ ಚಿನ್ನ ಅಂದ್ರೆ ಆ ಬೆಲೆನ ನೀವೇ ಯೋಚನೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ದೊಡ್ಡ ಓಲ್ವಾ ಬ್ರ್ಯಾಂಡ್ ಬಂದ ತಕ್ಷಣ ಅದ್ರ ಬೆಲೆನ್ನು ನೀವೇ ಯೋಚನೆ ಮಾಡಿ. ಇಷ್ಟೆಲ್ಲ ಕೊಟ್ಟು ಅದ್ಭುತವಾಗಿ ಮದುವೆ ಮಾಡ್ಕೊಡ್ತಾರೆ. ಮದುವೆಗಿಂತ ಮುಂಚೆ ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಿಬಿಟ್ಟಿರ್ತಾರೆ ಆ ಹೆಣ್ಮಗಳ ತಂದೆ. ಏನಂತ ಹೇಳಿರ್ತಾರೆ, ಮದುವೆಯ ನಂತರ ಇನ್ನೊಂದು 1/4 kg ಚಿನ್ನ ಕೊಡ್ತೀನಪ್ಪ, ಅಂದ್ರೆ 250 ಗ್ರಾಮ್ ಚಿನ್ನ ಕೊಡ್ತೀನಪ್ಪ ಅಂತ ಹೇಳಿರ್ತಾರೆ. ಸಹಜವಾಗಿ ಮೊದ್ಲೆಲ್ಲ ನಡೀತಾ ಇತ್ತು ವರದಕ್ಷಿಣೆ ಕಿರುಕುಳ, ಆ ಕಿರುಕುಳ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಇವೆಲ್ಲ ನಡೀತಾ ಇತ್ತು. ಈಗಿನ ಕಾಲದಲ್ಲೂ ಅಲ್ಲೆಲ್ಲ ನಡೀತಾ ಇದೆ. ಅದೇ ವಿಚಾರ ಇವಾಗ ಮಾತಾಡ್ತಿರೋದು. ಆ 250 ಗ್ರಾಮ್ ಚಿನ್ನ ಇನ್ನೂ ತಂದಿಲ್ಲ ಅಂತ ಹೇಳಿ ಮದುವೆ ಆಗಿ 1 ವಾರಕ್ಕೆ ಆಕೆಯ ಗಂಡ ಕೇಳಕ್ ಸ್ಟಾರ್ಟ್ ಮಾಡ್ತಾನೆ. ಅದೇಂಗ್ ಡೈರೆಕ್ಟ್ ಆಗಿ ಕೇಳ್ತಾರಪ್ಪ, ಏನು ತಂದಿಲ್ಲ, 250 ಗ್ರಾಮ್ ಚಿನ್ನ ಎಲ್ಲಿ ಅಂತ ಹೆಂಗ್ ಕೇಳದ ಅನ್ನೋ ಪ್ರಶ್ನೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಟ್ಟಿದ್ದಾರೆ, 800 ಗ್ರಾಮ್ ಚಿನ್ನ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ ಓಡಾಡಕ್ಕೆ. ಇಷ್ಟೆಲ್ಲಾ ಮಾಡ್ಕೊಟ್ಟು ಮಿಕ್ಕಿರೋದನ್ನ ಕೇಳಕ್ ಹೋಗ್ತಾರಲ್ಲ. ಅದಾದ್ಮೇಲೆ ಏನಾಗುತ್ತೆ, ಅದು ಅವ್ರ ಅತ್ತೆ ಮಾವನಿಗೂ ವಿಚಾರ ಗೊತ್ತಾಗಿ ನೆನಪಾಗಿ ಅವ್ರ ಅತ್ತೆ ಮಾವನು ಅದೇ ಪ್ರೆಷರ್ ಹಾಕ್ತಾರೆ. ಎಲ್ಲಿ ಮಿಕ್ಕಿದ ಚಿನ್ನ ಅಂದ್ರೆ ಕೊಡ್ತಾನೆ ಇರ್ಬೇಕು, ಮದುವೆ ಮಾಡಿಕೊಟ್ಟಾದ್ಮೇಲಿಂದ ಕೊಡ್ತಾನೆ ಇರ್ಬೇಕು ಅನ್ನೋ ಅರ್ಥದಲ್ಲೇನೋ ಗಂಡ ಮತ್ತೆ ಅವ್ರ ಅತ್ತೆ ಮಾವ ಕೇಳಿರ್ಬೋದು. ಸೊ ಕೇಳಾಗಿದೆ. ಈ ಒತ್ತಡ ತಡೆಯಕ್ಕಾಗ್ದಾನೆ, ಆ ಒಂದು ಗಂಡನ ಕಿರುಕುಳ ತಡೆಯಕ್ಕಾಗ್ದಾನೆ, ತುಂಬಾನೇ ಕಿರುಕುಳ. ಆಡಿಯೋನ ಇನ್ನೂ 2-3 ಇದಾವೆ. ಅವನ್ನೆಲ್ಲ ಕೇಳ್ಬಿಟ್ರಂತೂ ವಿಪರ್ಯಾಸ. ಯಾವ್ದ್ರಲ್ಲಿ ಇದೀವಿ, ಇನ್ನು ಸಮಾಜ ಎಲ್ಲಿದೆ, ಜನ ಎಜುಕೇಟ್ ಆಗ್ತಾ ಇದಾರೋ. ಅದೊಂದು ಕಾಯ್ದೆ ಇದೆ, ಅದು ಡೌರಿ ಆಕ್ಟ್ ಅಲ್ಲಿ. ಆ ಆಕ್ಟ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದಾರೆ, ಕಾನೂನಿದೆ, ಸಮಾಜ ಇದಾರೆ, ಸಂಸಾರ ನಡೆಸ್ಬೇಕು, ಏನು ಅಂತ ಯೋಚನೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ಇದೆಲ್ಲ ಮಾಡ್ಕೊಂಡು ಆದ್ರೂ ಕೇಳಿದಾರೆ. ಅದೆಲ್ಲ ಕೇಳಾದ್ಮೇಲೆ ಆ ಹುಡುಗಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಒಂದಿನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿ ಕಾರಲ್ಲೇ ಒಂದು ಕ್ರಿಮಿನಾಶಕ ಒಂದು ಬಾಟ್ಲು ಬರುತ್ತಲ್ಲ, ಅದನ್ನ ತಗೊಂಡೋಗಿ ಕುಡ್ದು ಕಾರ್ ಡ್ರೈವ್ ಮಾಡ್ತಾ ಒಂದ್ ಸೈಡಲ್ಲಿ ಹಾಕಿ ಅಲ್ಲೇ ಸಾವನ್ನಪ್ಪಿಡ್ತಾಳೆ. ಇದು ತಮಿಳ್ನಾಡಲ್ಲಿ ನಡೆದಿರೋ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು.
ಯಾಕೆ ಈ ವಿಚಾರ ಸುಪ್ರೀತ್ ಇವತ್ತು ಮಾತಾಡ್ತಿರ್ಬೋದು ಅನ್ನೋದು ನಿಮಗೆ ಡೌಟ್ ಬಂದಿರ್ಬೋದು. ಮಾತಾಡ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾತಾಡ್ತಾ ಇದ್ದೀನಿ. ಹೇಗೋ ಹಾಗೆ ಹೇಗೆ ಮಾಡಿ ಹೆಣ್ಮಕ್ಳು ಮನೇಲಿ ಮದುವೆ ಮಾಡ್ಕೊಡ್ತಾರೆ, ಗಂಡು ಮಕ್ಳು ಮದುವೆ ಮಾಡಿಸ್ಕೊಳ್ತಾರೆ. ಮಾಡ್ಕೊಟ್ಟ ಆದ್ಮೇಲೆ ಮತ್ತೆ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದರಲ್ಲಿ, ಯಾಕೆ ಹಿಂಗ್ ಮಾಡ್ಬೇಕು? ದಯವಿಟ್ಟು ಹೆಣ್ಣು ಕೊಡೋರು ಕೂಡ 10 ಜನ ಕೇಳಾದ್ಮೇಲೆ ಒಂದು ಪ್ರೊಸೀಜರ್ ಇರುತ್ತೆ, ಎಂಗೇಜ್ಮೆಂಟ್ ಅನ್ನೋ ಪ್ರೊಸೀಜರ್ ಇರುತ್ತೆ. ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಫ್ಯೂಚರ್ಲಿ ಒಂದು ಗಂಡ ಹೆಂಡತಿ ಆಗ್ಬೇಕಾಗಿರೋರ್ನ ಬಿಟ್ಬಿಡಿ, ಅವ್ರನ್ನ ಒಂದ್ 2-3 ತಿಂಗಳ ಆದ್ಮೇಲೆ ಮದುವೆಗೆ ಅಂತ ಪ್ಲಾನ್ ಮಾಡಿ. ಆ ಒಂದು 3-4 ಮಂತ್ಸ್ ಗ್ಯಾಪ್ ಅಲ್ಲಿ ಯಾವ್ಯಾವ ತರ ಯೋಚನೆ ಬೇಕು ಅವೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಒಬ್ಬ ವ್ಯಕ್ತಿದ್ದು. ಓ ಇವನ್ ಹಿಂಗೆ, ಓ ಇವನ್ ಹಿಂಗಲ್ಲ, ಓ ಎಸ್ ವಿ ಕ್ಯಾನ್ ಮೂವ್, ಓ ವಿ ಕ್ಯಾನಾಟ್ ಮೂವ್. ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಆ ಎಂಗೇಜ್ಮೆಂಟ್ ಅನ್ನೋದೊಂಥರ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಒಂದು ಟೆಸ್ಟ್ ಬರ್ದಂಗೆ. ಆ ಟೆಸ್ಟ್ ನ ಬರ್ದಿ ಈಗ ಒಂದು ಹುಡುಗಿ ಪಾಸ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಂದ ಮದುವೆಗೆ ಅಂತ ಕಂಟಿನ್ಯೂ ಆಗುತ್ತೆ. ಎಂಗೇಜ್ಮೆಂಟ್ ಅಲ್ಲೇ ಕಟ್ಟಾದ್ರೆ ಕಟ್ಟಾಗ್ಬಿಡ್ಲಿ ಬಿಡಿ ಅಲ್ಲೇನೆ. ಯಾವನೋ 4 ಜನ ಮಾತಾಡ್ತಾರೆ, ನಮ್ಮ ಹೆಣ್ಮಗ್ಳಿಗೆ ಏಜ್ ಆಯ್ತಾ ಬಂತು, ಆ ಹುಡುಗಿ 27 ವರ್ಷದ ಹುಡುಗಿ, ಅದು ನಮ್ಮ ಹೆಣ್ಮಗ್ಳಿಗೆ ಏಜ್ ಆಯ್ತಾ ಬಂತು, ಸಮಾಜ ಏನನ್ನುತ್ತೆ, ಇನ್ನು ಮದುವೆ ಮಾಡಿಲ್ಲ, ಇಷ್ಟೆಲ್ಲ ಆಡಂಬರದಲ್ಲಿದ್ದಾರೆ, ಮದುವೆ ಮಾಡಿಲ್ಲ ಇನ್ನುವೇ ಅಂತ ಮಾತಾಡ್ತಾರೆ ಅನ್ನೋ ಉದ್ದೇಶಕ್ಕೆ ತಂದೆ ತಾಯಿ ಅರ್ಜೆಂಟ್ಗೆ ಹೋಗಿ ಯಾರನೋ ಮಾಡಿ ನೋಡಿ ಮದುವೆ ಮಾಡಿಬಿಡ್ತಾರೆ. ಅದಾದ್ಮೇಲೆ ಅನುಭವಿಸ್ಬೇಕಾಗಿರೋದು ಹೆಣ್ಮಕ್ಳು. ಗಂಡ್ಮಕ್ಳಿಗೆ ತೊಂದರೆ ಇಲ್ಲ ಅಂತ ಹೇಳ್ತಿರೋದಲ್ಲ ನಾನು, ಗಂಡ್ಮಕ್ಳಿಗೂ ಅದೇ ತರ ಪ್ರೆಷರ್ ಇರುತ್ತೆ. ಆದರೆ ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ, ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಮಾಡಿ ಸಹಿಸ್ಲೇಬೇಕು. ಯಾವತ್ತೋ ಒಂದಿನ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಎಲ್ಲರಿಗೂ ಬಂದೇ ಬರುತ್ತೆ. ಅದು ಸಹಜವಾಗಿ ಬರ್ದನೇ ಇರೋದು ಯಾವ್ದು ಇಲ್ಲ. ಅದನ್ ಬಿಟ್ಟು ಅದನ್ ತಗೊಂಬ ಇದನ್ ತಗೊಂಬ, ಇದೆಲ್ಲ ಯಾವ್ದ್ರಿ? ಯಾವ ಸಮಾಜದಲ್ಲಿ ಇದೀರಿ? ನಮ್ ಇಂಡಿಯಾ ಎಲ್ಲಿದೆ? ಎಕಾನಮಿಲಿ ಡೆವಲಪ್ಡ್ ಆಗಿ ಹೋಗ್ತಾ ಇದೆ, ಡೆವಲಪಿಂಗ್ ಅಲ್ಲಿ ಇದೆ, ಡೆವಲಪ್ ಆಗುತ್ತೆ, ರಿಚ್ ಆಗ್ತಾ ಹೋಗ್ತಾ ಇದೆ. ಈಗ್ಲೂ ಗಂಡ ಹೆಂಡತಿ ಮಧ್ಯೆ ಆ ವರದಕ್ಷಿಣೆ ಕಿರುಕುಳ ಅನ್ನೋದು ಇದೆಯಲ್ಲ, ಪದನೇ ಬರಬಾರ್ದು, ಮಾತೇ ಆಡಬಾರ್ದು. ಅದನ್ನ ಇನ್ಯಾವುದೋ ಬೇರೆದಕ್ಕೆ ಅದಕ್ಕೆ ಸಹಜವಾಗಿ ಗಂಡ ಹೆಂಡತಿ ಮಧ್ಯೆ ಬಂದೇ ಬರುತ್ತೆ, ಅಲ್ಲೇ ಮಗ್ಚಾಕೊಂಡಿರ್ತಾರೆ. ಇಷ್ಟೆಲ್ಲ ನಡೆದಾಗ ಆ ತಂದೆಗೆ ಹೇಗ್ ಅನ್ನಿಸ್ಬೇಕು? ಆ ತಂದೆ ಬಿಟ್ಟಿಲ್ಲ ಅವ್ರನ್ನ, ಆ ಕ್ಷಣದಲ್ಲೇ ಒಂದು ಕೇಸ್ ಹಾಕಿ ಎಷ್ಟಾಗುತ್ತೆ ಅಷ್ಟು ಬೇಗ ಫಾರ್ವರ್ಡ್ ಮಾಡಿ ಆ 3 ಜನ, ಗಂಡ, ಅವ್ರ ಅತ್ತೆ ಮಾವ ಇಬ್ರು ಜೈಲಲ್ಲಿ ಕೂರಿಸಿದ್ದಾರೆ. ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಜೈಲಲ್ಲಿ ಇರೋರಿಗೆ ಆ ಹುಡುಗಿ ಏನ್ ಅನುಭವಿಸ್ತಾ ಇತ್ತು ಅದೇ ಲೆವೆಲ್ ಅಲ್ಲಿ ಇವರು ಅನುಭವಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸಡನ್ ಆಗಿ ಸುಮ್ನೆ ಬೇಲ್ ಸಿಕ್ತು ಅದು ಇದು ಅನ್ಕೊಂಡು ಹೊರಗೆ ಬಂದ್ರೆ ಅಲ್ಲಿ ಇನ್ನು ಹೆಣ್ಮಕ್ಳು ತಂದ್ಕೊಡಕ್ಕಾಗತ್ತಾ? ನೀವೇ ಒಂದ್ಸರಿ ಯೋಚನೆ ಮಾಡಿ. ಮದುವೆ ಮಾಡೋರು ಕೂಡ ಮಾಡಿಸ್ಕೊಳ್ಳೋರು ಕೂಡ ಒಂದ್ ಸ್ವಲ್ಪ ಸಮಯ ತಗೊಳ್ಳಿ. ಸಮಯ ತಗೊಂಡಾಗ ಏನಿದೆ ಅಲ್ಲಿ ಪಿಕ್ಚರ್ ಏನಿದೆ ಅನ್ನೋದು ಗೊತ್ತಾಗತ್ತೆ. ನಿಜ ಹೇಳ್ತಾ ಇದಾರೋ ಸುಳ್ಳು ಹೇಳ್ತಾ ಇದಾರೋ, ಆ ಹುಡ್ಗ ದುಡಿತಾ ಇದ್ದಾನೋ ಇಲ್ವೋ, ಆ ಹುಡ್ಗನ್ ಮೇಲೆ ಶ್ರೀಮಂತಿಕೆ ನೋಡಿ ಅಥವಾ ಹುಡ್ಗನ ಒಂದ್ ಬ್ಯೂಟಿ ನೋಡಿ ಅಥವಾ ಹುಡುಗಿಯ ಬ್ಯೂಟಿ ನೋಡಿ ಒಂದೇ ಸರಿ ಯಾಕೆ ಆಗ್ಬೇಕು? ಬ್ಯೂಟಿ ಇಟ್ಕೊಂಡು ಏನು ಮಾಡಕ್ಕಾಗಲ್ವಲ್ಲ. ಒಂದ್ ಹುಡ್ಗ ಏನ್ ಮಾಡ್ಬೇಕು, ಅವನ್ ಕರ್ತವ್ಯ, ಅವನ್ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ, ಸಮಾಜದಲ್ಲಿ ಒಂದು ಹೆಸರು ಪಡೆದಿದ್ದಾನೋ ಇಲ್ವೋ, ಅಷ್ಟನ್ನ ನೋಡ್ಬೇಕಾಗಿರೋದು. ಎಷ್ಟೋ ಉದಾಹರಣೆಗಳಿದೆ. ಯಾವ ತರ ಉದಾಹರಣೆ ಇದೆ ಅಂದ್ರೆ, ಏನು ಇಲ್ದನೇ ಇರೋರು ಕೊಟ್ಟಿ ಎಲ್ಲನೂ ಅವರೇ ಮಾಡ್ಕೊಂಡಿದ್ದಾರೆ. ಏನು ಇಲ್ದನೇ ಇರೋರು ಕೊಟ್ಟಿ, ಯಾಕೆಂದ್ರೆ ಅವ್ರಿಗೆ ಜೀವನ ಮಾಡ್ಬೇಕು ಅನ್ನೋದು ಒಂದು ವಿಲ್ ಪವರ್ ಇರುತ್ತೆ. ನೋಡಿ ವೀಕ್ಷಕರೇ, ಇದಾಗಿರೋ ಘಟನೆ ಎಂಥ ದುರ್ಘಟನೆ ಅಂದ್ರೆ, ಪಾಪ ಹುಡುಗಿ ಕಾರಿಂದ ಹೋಗಿ ಅಲ್ಲೆಲ್ಲ ಹೋಗಿ ಸಾವನ್ನಪ್ಪಿದ್ದಾಳೆ. ಎಲ್ಲಾದ್ರೂ ನಿಮ್ಮ ಅಕ್ಕಪಕ್ಕ ಈ ವಿಚಾರಗಳು ಏನಾದ್ರೂ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ ಮೇಲ್ ಐಡಿ ಅಲ್ಲೇ ಇರುತ್ತೆ, ಮೇಲ್ ಮಾಡಿ. ಮದುವೆ ಮಾಡೋದಕ್ಕಿಂತ ಮುಂಚೆ ಗಂಡನ ಕಡೆಯವರಾಗ್ಲಿ ಹೆಣ್ಣನ ಕಡೆಯವರಾಗ್ಲಿ ಒಂದು ಸರಿ ಆಲೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಮೊಬೈಲ್ ನೀವು ಇಟ್ಕೊಂಡಿರ್ತೀರ, ಸಹಜವಾಗಿ ಏನಿಲ್ಲ ಅಂದ್ರೆ 25,000 ಮೊಬೈಲ್ ಇಟ್ಟಿರ್ತೀರಿ. ಆ 25,000 ಮೊಬೈಲ್ ತಗೊಳಕ್ಕೆ 5 ದಿನ ಯೋಚನೆ ಮಾಡಿರ್ತೀರಿ, 5 ಅಂಗಡಿ ತಿರುಗಿರ್ತೀರಿ. 5 ಅಂಗಡಿ ತಿರುಗಿ ಯೋಚನೆ ಮಾಡಿ ತದನಂತರ ಕೊನೆಗೆ ಆ ಮೊಬೈಲ್ನ ಪರ್ಚೇಸ್ ಮಾಡಿರ್ತೀರಿ. ಯಾಕಂದ್ರೆ ಹೆಂಡತಿ ಆದ್ಮೇಲೆ ಯಾವಾಗ್ಲೂ ಜೊತೆಲಿರೋದು ಮೊಬೈಲೇ. ಆ ಸಣ್ಣ ವಸ್ತು, ಯಾವ್ದೋ ಒಂದು ವಸ್ತುಗೆ, ನಿರ್ಜೀವ ವಸ್ತುಗೆ ಹಿಂಗೆ ದುಡ್ಡು ಹಾಕುವಾಗ ಅಥವಾ ಬೇರೆ ವಸ್ತುಗಳೇ ಆಗ್ಲಿ, ಏನೇ ವಸ್ತು ತಗೊಳ್ಳುವಾಗ್ಲೂ ಇಷ್ಟೇ ಡಿಸೈಡ್ ಮಾಡಕ್ ಹೋಗ್ತೀರಿ. 50 ಕಡೆ ಹುಡುಕಿ 51ನೇ ಕಡೆ ತಗೊಳಕ್ಕೆ ಅಂತಾನೆ ಹೋಗ್ತೀವಿ. ಇದನ್ನ ಯಾಕೆ ಹಂಗ್ ಮಾಡಲ್ಲ? ಎಂಗೇಜ್ಮೆಂಟ್ ಅನ್ನೋದೆಲ್ಲ ಇರುತ್ತಲ್ಲ ಪ್ರೋಸೆಸ್, ಅದನ್ನ ಉಪಯೋಗಿಸ್ಕೊಳ್ಳಿ. ದೊಡ್ಡವ್ರು ಮಾಡಿರೋದೇ ಅದಕ್ಕೆ. ಎಂಗೇಜ್ಮೆಂಟ್ ಮಾಡಿ ಪಟ್ಟಂತ ಮದುವೆ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಸೊ ವೀಕ್ಷಕರೇ, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಿಧನ್ಯ ಅವರು ಮರಣನೇ ಅಂತ್ಯ ಅನ್ನೋ ಯೋಚನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸರಿ,
ಬಟ್ ಆದ್ರೆ ಇದೊಂಥರ ಬೇಜಾರದ ಸಂಗತಿ. ಡೆತ್ ಈಸ್ ನಾಟ್ ಅಲ್ಟಿಮೇಟ್. ಸಾವೇ ಅಂತ್ಯ ಅಲ್ಲ. ಈಗ ನೋಡಿ, ಅವರು ಬದುಕಿದ್ರೆ ಅದ್ರ ವಿರುದ್ಧ ಹೋರಾಡ್ಬೋದಿತ್ತು. ಇನ್ನೂ ಏಜ್ ಇತ್ತು, 27 ವರ್ಷ. ಯಾವ ತರ ಹೋರಾಡ್ಬೋದಿತ್ತು ನಿಮಗೆ ಗೊತ್ತಿದೆ. ಡೈವರ್ಸ್ ಕೇಸ್ ಹಾಕ್ಬೋದಿತ್ತು, ಡೈವರ್ಸ್ ತಗೊಂಬೋದಿತ್ತು, ಏನೇನು ಕ್ಲಿಯರ್ ಆಗಿತ್ತು ಅದನ್ನೆಲ್ಲ ರಿಸಾಲ್ವ್ ಮಾಡ್ಕೊಂಬೋದಿತ್ತು. ಏನೇನ್ ಡೌರಿ ಅನ್ನೋದೇನೆಲ್ಲ ಪಾಸಿಬಿಲಿಟೀಸ್ ಏನೇನು ಕೊಟ್ಟಿದ್ರು ಅದ್ರ ಸಾಕ್ಷಿ ಸಮೇತ ಕಾನೂನ್ಗೆ ಒಪ್ಸಿದ್ರೆ ಕಾನೂನು ಅವ್ರಿಗೆ ಏನ್ ಶಿಕ್ಷೆ ಕೊಡಬೇಕಿತ್ತು ಆ ಶಿಕ್ಷೆ ಅವ್ರು ಅನುಭವಿಸೋರು. ಯಾರು ಗಂಡ ಆಗಿರ್ಬೋದು ಅಥವಾ ಅವ್ರ ಅತ್ತೆ ಮಾವ ಆಗಿರ್ಬೋದು ಅನುಭವಿಸ್ತಿದ್ರು. ಇವ್ರಿಗೆ ಏನಾಗ್ಬೇಕಿತ್ತು ಅದಾಗ್ತಿತ್ತು. ಈಗ ತಂದೆ ತಾಯಿಗೆ ಮಗಳನ್ನ ಕಳ್ಕೊಂಡಿರೋ ನೋವು, ಯಾವ ರೀತಿ ಮಗಳು ಕಳ್ಕೊಂಡಿರೋ ನೋವು, ಈ ರೀತಿ ಸಮಾಜದಲ್ಲಿ ಹಿಂಗಾಯ್ತು, ಗಂಡಂದಿದ್ದಾಯ್ತು ಅನ್ನೋ ಮಗಳು ಕಳ್ಕೊಂಡಿರೋ ನೋವು. ಇದಾಗಿದ್ರೆ ಗಂಡನ್ ಬಿಟ್ಟು ಬಂದ್ರು ಅಂತ 4 ಜನ ಮಾತಾಡ್ಬೋದಿತ್ತು ಅಷ್ಟೇ. ಅದ್ರ ಮೇಲೆ ಏನು ಮಾತಾಡಕ್ ಆಗ್ತಿರ್ಲಿಲ್ಲ ತಾನೆ. ಎಲ್ಲ ಕೇಸ್ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಏನಿದೆ ಫರ್ದರ್ ನೋಡ್ಬೋದಿತ್ತಲ್ವಾ. ಎಷ್ಟೋ ಜನ 2ನೇ ಮದುವೆ ಆಗಿ ಅದ್ಭುತವಾದ ಜೀವನ ಕಟ್ಟಿದ್ದಾರೆ. ಹೆಣ್ಮಕ್ಳು ಡಿಪೆಂಡ್ ಆಗ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ. ಆಗ್ಲೇ ಗಾಂಧಿ ಹೋರಾಟ ಮಾಡಿದ್ದಾರೆ. ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಜಾತಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಆ ಒಂದು ಜಾತಿಯ ಸೀಮಿತವಾದ ಮಹಿಳೆಯರು ಯಾವಾಗ ಸಬಲೀಕರಣ ಆಗ್ತಾರೆ ಅಂದ್ರೆ ಎಂಪವರ್ ಆಗ್ತಾರೆ, ಅವಾಗ ಮಾತ್ರ ಆ ಒಂದು ಕ್ಯಾಸ್ಟ್ ಡೆವಲಪ್ ಆಗಿದೆ ಅನ್ನೋ ಹಾಗೆ ಅಂಬೇಡ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಮಹಿಳಾ ಸಬಲೀಕರಣ ಎಲ್ಲಿರುತ್ತೆ ಅವಾಗ ಎಲ್ಲಾನು ಜಯಿಸ್ಬೋದಲ್ಲ. ಎಜುಕೇಶನ್ ಇತ್ತು ಈ ಹುಡುಗಿಗೆ, ಇನ್ನೂ ಏನಾದ್ರೂ ಉದ್ಯೋಗ ಹುಡುಕ್ಬೋದಿತ್ತು. ಮೊದ್ಲೇ ಅವ್ರ ಫ್ಯಾಮಿಲಿ ತುಂಬಾ ಸ್ಟ್ರಾಂಗ್ ಇತ್ತು. ಕಾನೂನಾತ್ಮಕವಾಗಿ ಚೆನ್ನಾಗಿ ಹೋರಾಟ ಮಾಡ್ಬೋದಿತ್ತು. ಅದನ್ನ ಬಿಟ್ಟು ಈ ತರ ಡಿಸಿಷನ್ ತಗೊಂಡ್ಬಿಟ್ರೆ ತಂದೆ ತಾಯಿಗೂ ಸ್ವಲ್ಪ ಹರ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಏನೋ ಅದನ್ನ ನೆನಪಿಸ್ಕೊಳಕ್ಕೆ ಆಗಲ್ಲ. ದಯವಿಟ್ಟು ಈ ತರ ಒಂದು ದುಡುಕು ನಿರ್ಧಾರನ, ಯಾವುದೋ ಒಂದು ಆತರದ ನಿರ್ಧಾರನ, ತಮ್ಮನ್ ತಾವೇ ಮೂಗು ಕುಯ್ಕೊಳ್ಳೋ ನಿರ್ಧಾರನ ತಗೊಂಬೇಡಿ ಅನ್ನೋದು ನಮ್ಮ ಅನಿಸಿಕೆ. ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.